ಮೂಡಾದ 14 ಸೈಟ್ ವಾಪಸ್ ಮಾಡಿದ ಮುಖ್ಯಮಂತ್ರಿಗಳ ಪತ್ನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ನನ್ನ ಜೊತೆಯಲ್ಲಿ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿಲ್ಲ. ನನ್ನ ಯಜಮಾನರಿಗೆ ರಾಜಕೀಯ ತೇಜೋವಧೆ ಆಗ್ತಾ ಇದೆ, ಹಾಗಾಗಿ ಸೈಟ್ ಬೇಡವೇ ಬೇಡ ಅನ್ನುವ ನಿರ್ಧಾರಕ್ಕೆ ಬಂದು ಅವರು ವಾಪಸ್ ಕೊಟ್ಟಿದ್ದಾರೆ. ಅದು ಸಹೋದರ ನೀಡಿದಂತಹ ಜಮೀನು ಬದಲಿ ನಿವೇಶನವಾಗಿ ವಿಜಯನಗರದಲ್ಲಿ ನೀಡಿದ್ರು. ಮೂಡಾಗೆ ನಾವೇನು ಅಲ್ಲೇ ಕೊಡಿ ಅಂತ ಕೇಳಿರಲಿಲ್ಲ ಅಂತ ಸೈಟ್ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎದ್ದಿರುವಂತಹ ರಾಜಕೀಯ ಟೀಕೆಗೆ ನಾನು ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಪುನರುಚ್ಚರಿಸುವ ಮೂಲಕ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನನ್ನ ಹೆಂಡತಿ ತಗೊಂಡಿರೋದು ತೀರ್ಮಾನ, ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ನನಗೆ ಆಮೇಲೆ ಗೊತ್ತಾಯಿತು, ಲೆಟರ್ ಕಳಿಸಿದ ಮೇಲೆ. ಅವಳು ಅವ್ರ ಅಣ್ಣ ಅವಳಿಗೆ ಗಿಫ್ಟ್ ಕೊಟ್ಟಿದ್ದದ್ದು ಮಲ್ಲಿಕಾರ್ಜುನ ಸ್ವಾಮಿ. ಅವಳು 3 ಎಕರೆ 16 ಗುಂಟೆ ಜಮೀನನ್ನ ಮಾಲೀಕರಾಗಿದ್ದರು. ಅದನ್ನು ಮೂಡಾದವರು ಸುಮ್ಮನೆ ಕೇಳಮ್ಮ, ಕೇಳಿಸ್ತಾ ಇಲ್ವಾ? ಮೂಡಾದವರು ಅದನ್ನು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು. ಅದಕ್ಕೆ ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದರು. ಬದಲಿ ಜಮೀನು ಕೊಡಿ, ಬದಲಿ ನಿವೇಶನ ಕೊಡಿ. ಅವರು ವಿಜಯನಗರದಲ್ಲಿ 3 ಮತ್ತು 4ನೇ ಸ್ಟೇಜ್ನಲ್ಲಿ ಕೊಟ್ಟಿದ್ದರು. ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ. ನಮಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿ ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು. ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು. ಈಗ ಆ ಕಾಂಟ್ರವರ್ಸಿಯಿಂದ ಅವರು ಮನನೊಂದು ನಮ್ಮ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ, ರಾಜಕೀಯ ದ್ವೇಷ, ರಾಜಕೀಯ ಸೇಡನ್ನು ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಈ ಸೈಟ್ಗಳು ನನಗೆ ಬೇಡಿಕೆ ಬೇಡ ಅಂತೇಳಿ ಕೊಟ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಯ ಪತ್ನಿ ಸೈಟ್ ವಾಪಸ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸ್ತಾ ಅವರು ವಾಪಸ್ ನಿರ್ಧಾರ ನನ್ನ ಬಗ್ಗೆ ಚರ್ಚೆ ಮಾಡಿಲ್ಲ ನನ್ನ ಬಳಿ. ಅವರು ವಾಪಸ್ ಮಾಡಬೇಕು, ನನ್ನ ಬಗ್ಗೆ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇರೋದನ್ನ ಗಮನಿಸಿ ಅವರು ಮಾನಸಿಕವಾಗಿ ನೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾರು ಏನೇ ಹೇಳಲಿ ನಾನು ರಾಜೀನಾಮೆ ಕೊಡಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದೆ. ಇದೇ ವಿಚಾರಕ್ಕೆ ಸಿಎಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಹಣಕಾಸು ವರ್ಗಾವಣೆ ಆಗಿಲ್ಲ, ಸೈಟ್ ಪರ್ಯಾಯವಾಗಿ ಕೊಟ್ಟಿರೋದಷ್ಟೇ. ಮನಿ ಲಾಂಡ್ರಿಂಗ್ ಅನ್ನೋದು ಇಲ್ಲಿ ಪ್ರಶ್ನೆನೇ ಇಲ್ಲ. ನನ್ನ ಪಾತ್ರ ಏನಿದೆ ಇದರಲ್ಲಿ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಸಿಎಂ. ಸೈಟ್ ವಾಪಸ್ ನೀಡಿದ್ರೆ ಹೇಗೆ ಅದನ್ನ ಒಪ್ಪಿಕೊಂಡಂತೆ ಆಗತ್ತೆ ಅಂತ ವಿಪಕ್ಷಗಳ ಟೀಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿಗರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ನಾನು ತಪ್ಪೇ ಮಾಡಿಲ್ವಲ್ಲ, ಆ ಕಾರಣಕ್ಕಾಗಿ ನಾನು ಅಂಜುವಂತಹ ಪ್ರಮೇಯ ಏನು ಬರುತ್ತಿಲ್ಲಿ, ನಾನು ಒಪ್ಕೊಂಡಿದ್ದೀನಿ ಅನ್ನುವಂತಹ ವಿಚಾರ ಎಲ್ಲ ಆಗತ್ತಿದು. ನನಗೆ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ ಅಂತ ನನ್ನ ವೈಫ್ ತೆಗೆದುಕೊಂಡಿರುವಂತಹ ಡಿಸಿಷನ್, ಇದರಲ್ಲಿ ತಪ್ಪೇನು ಅಂತ ಕೇಳಿದ್ದಾರೆ ಸಿಎಂ. ನಿನ್ನೆ ಇಡಿ ಅವರು ಒಂದು ESIR ಒಂದು ಫೈಲ್ ಮಾಡಿ ಕಾನೂನು ರೀತಿ ಏನೇನು ಮಾಡ್ತಾರೆ ಮಾಡಲಿ. ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲ್ಯಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಆಗಲ್ಲ. ಮನಿ ಲ್ಯಾಂಡ್ರಿಂಗ್ ನನ್ನ ಪ್ರಕಾರ ಆಗಲ್ಲ. ಯಾಕೆಂತಂದರೆ ಸೈಟು ಕಾಂಪನ್ಸೇಟ್ರಿ ಸೈಟ್ಗಳು ಕೊಟ್ಟಿರೋದು, ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತು ವಾಟ್ ಈಸ್ ಮೈ ರೋಲ್? ದೇರ್ ಇಸ್ ನೋ ರೋಲ್ ಆಫ್ ಮೀ ಅಲ್ವ ಇನ್ ದಿ ಎಂಟೈರ್ ಇದರಲ್ಲಿ ಪ್ರಕರಣದಲ್ಲಿ ನನ್ನ ರೋಲ್ ಏನಿಲ್ಲ.
ಹಿಂದೆ ಯಡಿಯೂರಪ್ಪನವರ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಆಡಿದ ಮಾತನ್ನ ಈಗ ವಿಡಿಯೋ ಸಮೇತವಾಗಿ ಬಹಿರಂಗಪಡಿಸುವ ಮೂಲಕ ಪ್ರಶ್ನೆಯನ್ನ ಮಾಡಲಾಗಿತ್ತು. ಇದೇ ವಿಷಯಕ್ಕೆ ಈಗ ರಿಯಾಕ್ಟ್ ಮಾಡಿದ್ದಾರೆ. ಬಿಎಸ್ವೈ ಡಿನೋಟಿಫಿಕೇಶನ್ ಪ್ರಕರಣನೇ ಬೇರೆ, ಈ ಪ್ರಕರಣನೇ ಬೇರೆ. ಬಿಎಸ್ವೈ ಡಿನೋಟಿಫೈ ಮಾಡುವಂತಹ ಕೇಸ್ ಅದು. ನಾನೇನು ಹಾಗೆ ಮಾಡಿದ್ದೀನಾ? ಪತ್ರ ವ್ಯವಹಾರಗಳೇನಾದ್ರೂ ಆಗಿದೆಯಾ? ನಾನು ಯಾರಿಗಾದ್ರೂ ಆದೇಶ ಮಾಡಿದ್ದೀನಾ? ಆ ಪ್ರಕರಣಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳೋ ಮೂಲಕ ನಾನು ಆತ್ಮಸಾಕ್ಷಿಯಾಗಿ ಇಲ್ಲಿಯವರೆಗೂ ನಡೆದುಕೊಂಡಿದ್ದೀನಿ ಅಂತ ಸಿಎಂ ಪುನರುಚ್ಚರಿಸಿದ್ದಾರೆ. ಹಾಗಾಗಿ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅಂತ ಸಿಎಂ ಮಾತು. ಅಂದ್ರೆ ಈ ಹಿಂದೆ ಯಡಿಯೂರಪ್ಪನವರ ವಿಷಯದಲ್ಲಿ ಅವ್ರು ಏನ್ ಹೇಳಿದ್ರು, ಅದಕ್ಕೆ ಈಗ ವಿಡಿಯೋ ಸಮೇತವಾಗಿ ಪ್ರಶ್ನೆ ಮಾಡಿದಕ್ಕೆ ಪ್ರತಿಕ್ರಿಯೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು. ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಒಪ್ಕೊಂಡಾಗಾಯ್ತು, ನಿಮ್ದು ಅದೇ ಕತೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಸರ್. ನೋಡು, ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ. ಇದರಲ್ಲಿ ನಂದು ಏನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ನಾನೇನು ಡಿನೋಟಿಫೈ ಮಾಡಿದ್ದೀನ? ಅಥವಾ ನಂದೇನಾದ್ರು ಆದೇಶ ಇದೆಯಾ? ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ? ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ? ಏನೂ ಇಲ್ಲ. ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ಸರ್, ಬಿಜೆಪಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ದು ಹಳೆ ಒಂದು ವಿಡಿಯೋ ತೋರಿಸ್ತಿದ್ರು. ಯಡಿಯೂರಪ್ಪ ಅವ್ರು ಲ್ಯಾಂಡ್ ಕೊಟ್ಟ ಮೇಲೆ ತಪ್ಪು ಮಾಡಿದಂತ ಒಪ್ಕೊಂಡಾಗಾಯ್ತು, ನಿಮ್ದು ಅದೇ ಕತೆ ಅಂತ ವಿಡಿಯೋ ತೋರಿಸ್ತಾ ಇದ್ರು ಸರ್. ನೋಡು, ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ. ಇದರಲ್ಲಿ ನಂದು ಏನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು. ನಾನೇನು ಡಿನೋಟಿಫೈ ಮಾಡಿದ್ದೀನ? ಅಥವಾ ನಂದೇನಾದ್ರು ಆದೇಶ ಇದೆಯಾ? ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ರಿಂದ. ಶ್ರೀನಿವಾಸ್, ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳು ಫೈನಲ್ ಆಗಿ ಬರ್ತಾ ಇರೋದು ನಾನು ರಾಜೀನಾಮೆ ಕೊಡಲ್ಲ ಅನ್ನುವಂತಹ ವಿಷಯಕ್ಕೆ. ಅಂದ್ರೆ ಅದೇ ಅವರ ವಿಪಕ್ಷಗಳು ಬಯಸ್ತಾ ಇರೋ ಅನ್ನುವಂತಹ ಕ್ಲಾರಿಟಿ ಇದೆ. ಹಾಗಾಗಿ ಅದಕ್ಕೆ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ. ದಿವ್ಯಾ, ಹೌದು, ಇವತ್ತು ಸಿಎಂ ಅವರು ಮಾತನಾಡುವಂಥ ಸಂದರ್ಭದಲ್ಲಿ 3-4 ವಿಚಾರಗಳನ್ನು ಕನ್ಫರ್ಮ್ ಮಾಡಿದ್ರು. ಒಂದು, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮೂಲಕ ವಿಪಕ್ಷಗಳು ಏನು ಒತ್ತಡವನ್ನು ಮಾಡ್ತಿದ್ದಾವೆ, ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಂತ, ಯಾವುದೇ ಕಾರಣಕ್ಕೂ ಕೊಡಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ರು. ಇನ್ನು ಅವರ ಪತ್ನಿನೇ ಸೈಟ್ಗಳನ್ನು ವಾಪಸ್ ನೀಡೋದಕ್ಕೆ ನಿರ್ಧಾರ ಮಾಡಿ ವಾಪಸ್ಸನ್ನು ಕೊಟ್ಟಿದ್ರು. ಈ ವಿಚಾರ ನನ್ನ ಗಮನಕ್ಕೆ ಇಲ್ಲ. ತಮ್ಮ ಪತಿಯ ವಿರುದ್ಧ ರಾಜಕೀಯವಾಗಿ ಷಡ್ಯಂತ್ರ ಆಗ್ತಿದೆ, ಅವರಿಗೆ ಅಪಮಾನ ಆಗ್ತಿದೆ, ಇದೆಲ್ಲದರಿಂದ ಮನನೊಂದು ಸೈಟನ್ನು ವಾಪಸ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ನನಗೆ ಸಂಬಂಧ ಇಲ್ಲ ಅನ್ನುವ ಮೂಲಕ ತಮ್ಮ ಪತ್ನಿಯನ್ನು ಕೂಡ ಡಿಫೆಂಡ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಇನ್ನು ಚರ್ಚೆಗೆ ಗ್ರಾಸವಾಗಿದ್ದಂಥದ್ದು 2011ನೇ ಸಾಲಿನಲ್ಲಿ ಯಡಿಯೂರಪ್ಪನವರ ಮೇಲೆ ಇಂತಹ ಕೇಸ್ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವತ್ತು ಆಡಿದಂತ ಮಾತು ಇವಾಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿತ್ತು. ಅದಕ್ಕೂ ಕೂಡ ಸಿದ್ದರಾಮಯ್ಯನವರು ವಿವರಣೆಗಳನ್ನು ಕೊಟ್ಟರು. ಯಡಿಯೂರಪ್ಪನವರ ಪ್ರಕರಣ ಬೇರೆ, ನನ್ನ ಪ್ರಕರಣ ಬೇರೆ. ಯಡಿಯೂರಪ್ಪನವರದು ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತ ಕೇಸ್, ನಾನು ಎಲ್ಲಿ ಡಿನೋಟಿಫಿಕೇಶನ್ ಮಾಡಿಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲಾತಿಗಳಿಲ್ಲ. ಸೊ ಹೀಗಾಗಿ ಎರಡೂ ಪ್ರಕರಣವನ್ನ ಬೇರೆ ಬೇರೆಯಾಗಿ ರೀತಿ ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಹಿಂದಿನ ಹೇಳಿಕೆಯನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಮುಂದಾದ್ರು. ಇನ್ನು ಇಡಿ ವಿಚಾರಕ್ಕೆ ಬರೋದಾದ್ರೆ, ಈ ಒಂದು ಕೇಸ್ನಲ್ಲಿ ಎಲ್ಲೂ ಕೂಡ ಹಣಕಾಸಿನ ವರ್ಗಾವಣೆ ಆಗಿಲ್ಲ. ಆದ್ರೂ ಕೂಡ ಇಡಿ ಕೇಸ್ ಹಾಕಿದೆ ಅನ್ನುವಂಥದ್ದು ಹೇಗೆ ಸರಿ ಅನ್ನುವಂತ ಅರ್ಥದಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಅಲ್ಟಿಮೇಟ್ ಆಗಿ ವಿಪಕ್ಷಗಳು ಏನು ಒತ್ತಾಯ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದಿಲ್ಲ, ಆತ್ಮಸಾಕ್ಷಿ ಅನುಗುಣವಾಗಿ ನಾನು ಕೆಲಸ ಮಾಡಿದ್ದು, ತನಿಖೆನ ಎದುರಿಸ್ತೀನಿ ಅನ್ನುವಂತ ಮಾತುಗಳನ್ನು ಹೇಳುವ ಮೂಲಕ ವಿಪಕ್ಷಗಳ ಒತ್ತಾಯವನ್ನ ಸಾರಾಸಗಟಾಗಿ ಮತ್ತೊಮ್ಮೆ ತಳ್ಳಿ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ದಿವ್ಯಾ, ಅಂದ್ರೆ ಯಡಿಯೂರಪ್ಪನವರ ವಿಷಯದಲ್ಲಿ ಆಗ ಅವರು ಆಡಿದ ಮಾತು, ಅಂದ್ರೆ ಅವರು ಆಗ ಆರೋಪಿತ ಸ್ಥಾನದಲ್ಲಿದ್ರು. ನಂತರ ಕೋರ್ಟ್ ನಲ್ಲಿ ಆ 2 ಪ್ರಕರಣಗಳು ಸ್ಕ್ವಾಶ್ ಆಗಿರಬಹುದು. ಸೊ ಈಗ ಇವರು ಕೂಡ ಆರೋಪಿತ ಸ್ಥಾನದಲ್ಲೇ ಇರೋದು. ಹಾಗಂದ ಮಾತ್ರಕ್ಕೆ 2 ಕೇಸ್ಗಳು ಒಂದೇ ಆಗಿರ್ಬೇಕು ಅಂತಿಲ್ಲ. ಆದ್ರೆ ಒಂದೇ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಇವಾಗ ಹಾಲಿ ಮುಖ್ಯಮಂತ್ರಿಗಳು ಆಗ ಏನ್ ಮಾತಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ವಾ? ದಿವ್ಯಾ, ಹೌದು, ಸಹಜ. ರಾಜಕಾರಣಿಗಳ ಮಾತುಗಳೇ ಹೀಗಿರುತ್ತೆ. ತಮ್ಮ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಅದನ್ನ ಡೈವರ್ಟ್ ಮಾಡುವಂತ ಪ್ರಕ್ರಿಯೆಗಳು, ಬೇರೆಯವ್ರ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಟಾರ್ಗೆಟ್ ಮಾಡುವ ಪ್ರಕ್ರಿಯೆಗಳಾಗುತ್ತೆ. ಅಂದು ಯಡಿಯೂರಪ್ಪನ ವಿರುದ್ಧ ಇದೇ ಸಿದ್ದರಾಮಯ್ಯನವರು ನೇರವಾಗಿ ವಾಗ್ದಾಳಿಗಳನ್ನ ಮಾಡಿದ್ರು. ಸೈಟ್ ಅನ್ನು ವಾಪಸ್ ಕೊಟ್ಟ ಕೂಡ ಅದನ್ನು ಒಪ್ಕೊಂಡಂತೆ ಆಗುತ್ತೆ, ಕಳ್ತನ ಮಾಡದಂತೆ ಆಗುತ್ತೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಇವತ್ತು ಸಿದ್ದರಾಮಯ್ಯನವರ ಮೇಲೆ ಆ ಆರೋಪ ಬಂದಂತ ಸಂದರ್ಭದಲ್ಲಿ ಆ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅನ್ನೋ ಮೂಲಕ ಎಸ್ಕೇಪ್ ಆಗುವಂತ ತಂತ್ರವನ್ನ ಸಿದ್ದರಾಮಯ್ಯನವರು ಅನುಸರಿಸ್ತಿದ್ದಾರೆ ಅಂತ ಅನ್ಸುತ್ತೆ. ಆದ್ರೂ ಕೂಡ ಸೈಟ್ ವಾಪಸ್ ಕೊಟ್ಟರು ಕಾನೂನಿನ ಪ್ರಕ್ರಿಯೆಗಳು ನಡೆದೇ
ಇದ್ದೇ ನಡೀತವೆ. ಆದ್ರೆ ರಾಜಕೀಯವಾಗಿ ಒಂದು ಡಿಫೆನ್ಸ್ ಆದಂತಹ ಮೂವ್ ಅನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ತಮ್ಮ ಮಾತುಗಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.